ಕೇಳಿದ್ರ ಯಾಕ್ರಿ ಗುರು ಅನ್ನುವಂತ ಶಬ್ದ ಬರಬೇಕು ಅಂದ್ರ ಹೌದು ಅವರಲ್ಲಿ ಎಂತ ಸಾಮರ್ಥ್ಯ ಇರಬೇಕು. ಹಾ 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 ಷಡ ವೈರಿಗಳನ್ನ ಅರಿತಿರಬೇಕು. ಹೌದು ಹೌದು ನಮ್ಮಲ್ಲಿ ಇರುವಂತ ಷಡ ವೈರಿಗಳನ್ನ ಅರಿತಿರಬೇಕು. ಹೌದು ತನ್ನ ಜೊತೆಗೆ ಇನ್ನೊಬ್ಬರ ಜೀವನ ಕಲ್ಯಾಣ ಮಾಡ್ತಿರ್ಬೇಕು. ಹಾ. ಅವ್ರಿಗೆ ಗುರು ಅಂತ ಹೇಳಿ ಕರೀತಾರ. ಶಬಾಷ್ ಹೌದು ಹೌದು ಎಷ್ಟಂದು ನಾ ಗುರೂಜಿ ಅವರಿಗೆ ಹಿಂದಿನ ಜನ್ಮದ ಅರಿವು ಯಾಕಿಲ್ಲ ಅಂತ ಕೇಳಿದ ಕೂಡಲೇನೆ ಹಾ ಹಾ ಏನೋ ತಮಗ ತಿಳಿದಂಗ ಉತ್ತರ ಕೊಟ್ಟು ಬಿಟ್ರ ಅವ್ರು. ಹೌದಲ್ರಿ ಆ ಉತ್ತರ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ಅಲ್ಲ. ಹಾ ಅದಕ್ಕೆ ಉತ್ತರನು ಅನ್ನಂಗಿಲ್ಲ. ಹೌದಾ ಯಾಕಂದ್ರೆ ನೀವು ಬಹಳ ದೊಡ್ಡ ವಿದ್ವಾಂಸರು. ಹಾ ಏನು ನಿಮ್ಮ ಅವರು ತೆಗೆದನು ನಮಗೆ ಕೆಲಸ ಅಲ್ಲ. ಏ ಬ್ಯಾಡ್ರಿ ಹೌದಿಲ್ಲ? ಹೌದು ಅವ್ರು ಮಾತಾಡುವಾಗ ಇವು ಹಿಂದಿದ್ದು ಒಂದ್ ಎರಡು ಮೂರು ಬಗಳುತ್ತೀವಿ ನೋಡು. ಅಲ್ಲ ಅವನ ಅವು ಭಾಷೆಯ ಹಾ ಮತ್ತ ಹಿಮ್ಯಾಳದವ ಲಾಸೆ ಆ ಇಲ್ಲಿ ಒಬ್ಬ ಕೂತ ನೋಡಿ ಇವ ಹೋಗೇನಿ ಹಾ ಇವು ಕಬ್ಬು ತಿನ್ನು ಮ್ಯಾಳ ಅಲ್ರಿ ಅಂದ್ರ ಅವ್ರು. ಹಾ ಇವು ನೋಡಿ ಇವು ಕಬ್ಬು ತಿನ್ನು ಅಲ್ಲಿ ಇವು ಕಟ್ಗಿ ತಿನ್ನು ಇವು. ಕಟ್ಟಿಗೆ ಏನು ಸಿಬಿಕೆ ಹೌದ? ಯಾವಾಗ ಬೆಂಕಿ ಸನಿ ಹೋಗ್ತದ ಹಾ ಆಗ ಕರಗ್ತದ. ಹೌದಾ ಹಾಗ ಗುರೂಜಿ ಅವ್ರು ಅಂದ್ರ ಬೆಂಕಿ ಇದ್ದಂಗ ನೀವು ಅವ್ರ ಜೊತೆ ಇದ್ರಿ ಬೆಣ್ಣೆ ಹಂಗ ಕರಿಗಿರಿ ಅನ್ನತ್ ಮಾಡಿದ. ಕುರ್ಸಲೆ ಇರ್ಲಿಲ್ಲ ಹ್ಯಾಂಗಿದ್ದಂಗೆ ಹಸಿ ದಡ್ಡೆ ಉಳಿದಿರಿ ಖರೆ ಹಾ ನಿಮಗ ಶಾಣ್ತಾನ ಅನ್ನೋದೇ ಬಂದಿಲ್ಲ. ಇರ್ಲಿಲ್ಲ ಬೆಣ್ಣಿನೇ ಆಗಿಲ್ಲಲ್ಲ ಅವ್ರು ಹ್ಯಾಂಗ ಕರಗ್ತದ ಇವು ಬೆಣ್ಣೆ ಅಂತ ಹೇಳಿ ಇಲ್ಲಿ ಇವಕ್ ಲೆಕ್ಕ ಮಾಡಿದ್ರೆ ಹೆಂಡಿನಿ ಅದಾವ ಇವ್ ಹಾ ಹೌದಿಲ್ಲ? ಆ ಬೆಂಕಿ ಸನಿ ಹೋದ್ರೇನು ಕರೆಂಟ್ ಸನಿ ಹೋದ್ರೇನು ಇವಕ್ ಒಲೆಯಾಗೆ ತುರುಕ್ಬೇಕಾಗ್ತದ. ತಾಯಿಂದೆ ಬೂದಿ ಮಾಡಿ ತೆಗಿಬೇಕಾಗ್ತದ. ಇವ್ಕ ಹಾ ಏನಾರ ಜರ ಶಾಂತನ ಕಲ್ತೀರಿ ಗುರುಜಿಯವ್ರ ಬಲ್ಲಿ. ಹೌದ್ ಏನ್ ಮಾಡ್ರಿ 20 ವರ್ಷ ಆಯ್ತು. ಇದೇ ಮಾಡ್ಯಾರ ಸಿದ್ದು ಮಂದಿಗೆ ಹೆಸರು ಹಿಡಿದು ಅಟ್ಟೆ ಮಾಡ್ರಿ ನೀವು. ಹಾ ಅದ್ರಾಗೆ ನಿಪುಣರು ಇದ್ರಿ ನೀವು. ಏನ್ ಕಲ್ತೀರಿ ಹೇಳ್ರಿ ಅವ್ರ ಬಲ್ಲಿದು. ಒಂದರೆ ಒಂದು ಗುಣ ಗುರುಜಿಯವ್ರ ಬಲ್ಲಿದು ನಿಮ್ ಬಲ್ಲಿ ಆದ. ನೀವು ಹಿಮ್ಮೇಳ ಮುಮ್ಮೇಳ ಹಾಡೋರ ಬಲ್ಲಿ ಅಲ್ಲ ಅವನ ಸೋಮ ಅವ್ರ ಬಲ್ಲಿ ಇದ್ರಿ ಅಂತ ಅಟ್ಟೆ ದಕ್ಕಿರಿ ನೀವು. ಹಾ ಏನಿಲ್ಲ ಎದರಾಗೂ ಸಮಯ ಇಲ್ಲ. ಹೌದ್ ಹೋಗುವಾಗ ಅಲ್ಲಿ ಮಂದಿ ಬೈಲಿಗಿತ್ತಿರು. ಏನತ್ರಿ ಹೆಮ್ಯಾಳ್ದ ಏನ್ ಹಾಡ್ತಾವ ಚಂದ ಕೇಳ್ಸಲಾಗ್ಯದತ್ತಿರೋರು. ಅಲ್ಲ ಅವನ ನನಗರೆ ಭಾರಿ ಇವ್ ಎರಡು ಕೂಡಿ ಕಿವಿ ಕಿತ್ತಾಡಿ ನಂಗೆ ಹಲಿಬಿ ಹಲಬ್ತಾವ ಕೈ ಮ್ಯಾಗ ಮಾಡಿ. ಕೈ ಮ್ಯಾಗ ಮಾಡಿ ಮಾಡಿ ಹಲಬ್ತೀರಿ. ಹೋಗು ಜನ ಬೈಲಿಗತ್ತದ ಏನ್ ಹಲಬ್ತಾವ ಬೈತಾರ ಅವ್ರದೇನು ಹೋದ ಭಯ ಒಟ್ಟ ಏನು ತಿಳಿಯಲ್ದಲ್ಲಗತ್ತಾರ. ನೀವೇನ್ ಹಾಡ್ತೀರಿ ನೋಡಿಸಿದ್ದು ಜನರಿಗೆ ತಿಳಿಯಂಗ ಹಾಡ್ರಿ. ಹಾ ಈ ಕಡೆ ಮ್ಯಾಗಿಟ್ಟು ಕೈ ಮಾಡಿ ಒದರದ್ರ ಕೆಲಸ ಬಗೆ ಹರಿಯಂಗಿಲ್ಲ. ಮ್ಯಾಗ ಕೈ ಮಾಡೋಣ ಕೈಲಾಸಿ ನಮ್ ಕೈಯಾಗ ಆದಂದಂಗ ಬ್ಯಾಲ ನೋಡ್ರ ನಿಮ್ ಕೈಯಾಗ ಬ್ಯಾಲ. ಅದಕ್ಕಿರ್ಲಿ ಗುರೂಜಿ ಅವರು ಬಹಳ BP ಹೈ ಮಾಡ್ಕೊಂಡ್ರು. ನನಗ್ ಹೇಳಿದ್ರು ಏನತ್ತ ಸಾಹೇಬ ಅಂದ್ರವ್ರು ಸಾಹೇಬಾ ಏನರೇ ತಳ ತಗಲ್ ಹಚ್ಕೊಂಡ್ ಬರ್ತಿ ಏನತ್ ಮಾಡಿದ ಮತ್ ನೀ ನಡುವೆ ಹಚ್ಚಿದಿ ಕೂರ್ಗಿ ತಂದಂದ್ರ. ಹೌದಲ್ರಿ ಮತ್ತ ಹೌದು. ಯಾಕೆ ಹಚ್ಚಿದ ಅಂತ ಕೇಳಿದ್ರ ಈ ಲೋಕದೊಳಗಾಗಿರ್ತಕ್ಕಂಥ ಭಂಡಾರದ ಮಹಿಮೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರಿಗೆ ತಿಳಿಬೇಕಂತ ಹೇಳಿ ನಾ ಇಲ್ಲೇ ಮರ್ತೆ ಲೋಕದೊಳಗಾಗಿರ್ತಕ್ಕಂಥ ಚರಿತ್ರೆ ಭಂಡಾರ ಮಹಿಮೇನೆ ಹೇಳಿನ. ನಾ ಏನು ತಪ್ಪು ಮಾಡಿಲ್ಲದ. ನೀವು ಈಗ ಹಂಗ ಅಲ್ಲಿ ಒಯ್ದು ಹಚ್ಚಿರಿ ನೋಡು ಹಂಗ ನನಗನು ಹಚ್ಚಲಿಕ್ಕೆ ಬರ್ತದ. ಅಷ್ಟೇನ್ ನಮ್ಗೇನು ಗೊತ್ತಿಲ್ಲ ಹಿಂಗೇನು ಅನ್ಬೇಡ್ರಿ. ಇಲ್ಲ ನಾ ಇಲ್ಲೇ ಹಚ್ಚದಂದ್ರೆ ಈ ದೈವಕ್ಕೆಲ್ಲ ತಿಳಿಲಿ ಭಂಡಾರದ ಮರ್ಮ ಗೊತ್ತಾಗಲಿ ಅಂತ ಹೇಳಿ ಇಲ್ಲೇ ಭಂಡ್ರಗೋಟಿ ಗ್ರಾಮದಾಗ ಹಚ್ಚಿದ. ಹೌದೌದು. ಕೈಲಾಸದಲ್ಲಿ ಮೊದಲು ಏನಿತ್ತು ಅಂತ ಕೇಳಿದ್ರ ಅಂಧಕಾರ ದುಂಧಕಾರ ನೀರ ನಿರಂಕಾರ ಇತ್ತು. ಹೌದು. ಅದರಲ್ಲಿ ನಿರ್ಗುಣ ಪರಮಾತ್ಮ ಒಬ್ಬವನೇ ಇದ್ದ. ಮುಂದ ಈ ಎಲ್ಲ ಸಪ್ತ ಸಮುದ್ರ ನೀರು ನಿರಂಕಾರಿ ಇದ್ದಾಗ ನೀರಿನೊಳಗಿದ್ದ ಸಮಯದೊಳಗ ಪರಮಾತ್ಮನ ಬೆವರ ಹಣಿಯಿಂದ 3 ಮಂದಿ ಜನಿಸಿ ಬಂದ್ರು. ಯಾರ್ಯಾರವರು? ಆದಿ ಬಸವಣ್ಣ, ಹೌದು, ಆದಿ ಬ್ರಹ್ಮ,
ಹಾ, ಹಾ. ಆದಿ ಕಮಲಾದೇವಿ. ಹೌದು ಈ 3 ಮಂದಿ ಜನಿಸಿ ಬಂದ ಮ್ಯಾಲ ಮುಂದೆ ಬಸವಣ್ಣ ವಿಚಾರ ಮಾಡಿದ, ಏನತ್ತ ಆದಿ ಕಮಲಾದೇವಿಗೆ ಮತ್ತು ಆದಿ ಬ್ರಹ್ಮನಿಗೆ ಲಗ್ನ ಮಾಡ್ಬೇಕಂತ ಹೇಳಿ. ಹೌದಾ ಆ ಲಗ್ನ ಮಾಡುವಂತ ಸಮಯದಲ್ಲಿ ಹಾ 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 ಆದಿ ಬಸವಣ್ಣ ತನ್ನ ಖುರ ತೆಗೆದು ಭಂಡಾರ ಮಾಡಿ ಅವ್ರ ಮ್ಯಾಗ ಹಾರಿಸ್ಯಾನ. ಹೌದಾ ಹೌದ, ಭಂಡಾರ ಉತ್ಪತ್ತಿ ಅಲ್ಲಿ ಐತು. ಅದೇ ಮುಂದ ಕೈಲಾಸದಲ್ಲಿ ಉಳ್ಕೊಂತು. ಹಾ ಉಗ್ರಾಣಿ ಮನೆಯಲ್ಲಿ ಭಾವನ ಬಿರುದಾವಳಿಗಳು ಎಲ್ಲಾನೇ ಇದ್ದು, ಹೌದ್ ಅದರೊಳಗೆ ಭಾವನ ಬಿರುದಾವಳಿಯಲ್ಲಿ ಹೋಮದ ಕಂಬಳಿ, ನೇಮದ ಬೆತ್ತ, ಭಂಡಾರ ಚೀಲ ಇದನ್ನೆಲ್ಲ ಇತ್ತಿ, ಹಾ ವಡ್ಡಿ ವಾಲಗ, ಕಂಚಿನ ಕೈತಾಳ, ಜಂಗುಟಿ ಹೌದಾ ಇವೆಲ್ಲ ಇದ್ದು. ಅದ್ರೊಳಗ ಇಲ್ಲ ಅನ್ನುವಂತ ವಸ್ತುನೇ ಇದ್ದಿತ್ತಿಲ್ಲ ಕೈಲಾಸದ ಉಗ್ರಾಣಿ ಮನೆಯಲ್ಲಿ. ಹಾ 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 ಯಾವಾಗ ಅಮೋಘಿಸಿದ್ದ ಕೈಲಾಸದಲ್ಲಿ ಗುರು ಸೇವೆಯನ್ನು ಮಾಡ್ತಿದ್ದ. ಹೌದ್ ಪಾರ್ವತಾದೇವಿ ಆತನಿಗೆ ನಾನಾ ಪರಿ ಕಾಡಿ ಭಕ್ತಿ ಪರೀಕ್ಷೆಯನ್ನ ಮಾಡಿ ನೋಡ್ತಾ ಇದ್ಳು. ಹಾ ಹಾ ನೋಡುವಾಗ ಹೇಳ್ತಾಳೆ, ಅಮೋಘ ಸಿದ್ಧ, ಈ ಕರ್ಕಿ ಪತ್ರಿ ವರ್ತಿ ಶೀತಾಳನ ಸಾಕು. ಸಾಕು ಹುಳ ಮುಟ್ಲಾರ ಹೂವ ಕಪ್ಪಿ ಮುಟ್ಲಾರ ಶೀತಾಳನ ತೆಗೆದುಕೊಂಡು ಬಂದು ಗುರು ಸೇವೆಯನ್ನು ಮಾಡಂದಳು. ಹೌದಾ ಆಗ ತಾಯಿ ಮಾತನ್ನ ಕೇಳಿ ಅಮೋಘ ಸಿದ್ಧ ಸಬ್ಬಾನ್ ರಾತ್ರಿಯಲ್ಲಿ ಎದ್ದು ಜಾಮ ಝಳಕನ ಮಾಡಿ ಹಾ ಹೂವಿನ ದುರುಡಿ ಶೀತಾಳ ಬಿಂದಿಗೆಯನ್ನು ಹಿಡಿಕೊಂಡು ಹೌದಾ ಶಿವ ಶಿವ ಅನ್ನುತ್ತ ಜಂಬೂ ಬೆಟ್ಟಕ್ಕೆ ಹೋಗಿ ಆಹಾ ಹುಳ ಮುಟ್ಲಾರ ಹೂವ ಕಪ್ಪಿ ಮುಟ್ಲಾರ ಶೀತಾಳನ್ನ ತೆಗೆದುಕೊಂಡು ಬಂದು ಗುರು ಸೇವೆಯನ್ನ ಮಾಡಿದಾಗ ಹೌದಾ ಪಾರ್ವತಿ ದೇವಿ ಕಣ್ಣಿನಿಂದ ನೋಡಿ ಹರುಷ್ಯಾಗಿ ಅಂತಾಳ, ಏನತ್ತ ನೀ ಏನು ಬೇಡ್ತಿ ಬೇಡು, ಶಬಾಷ್ ನಿನಗ ನಾ ಆಶೀರ್ವಾದ ಕೊಡ್ತೇನಂದಳು. ಆಹಾ ಆಗ ಹುಳ ಮುಟ್ಲಾರ ಹೂವ ಕಪ್ಪಿ ಮುಟ್ಲಾರ ಶೀತಾಳನ್ನ ತಂದು ಗುರು ಸೇವೆ ಮಾಡಿದಾಗ ಸದ್ಗುರುನಾಥ ಗುರುಗೌರಿ ಸೋಮಲಿಂಗನ ಹರುಷ್ಯಾಗಿ ಅಂತಾನೆಪ್ಪ, ಎನ್ನ ನೀ ಏನು ಬೇಡ್ತಿ ಬೇಡು, ಬೇಡಿದ್ದೆ ಸಾಹಿತ್ಯ ಕೊಡ್ತ ಮರ್ತ್ಯ ಲೋಕಕ್ಕೆ ಹೋಗಿ ಕರಿತಲಿ ಮಾನವನ ಉದ್ಧಾರ ಮಾಡಿ ಬಾ ಅಂತ ಹೇಳಿದ್ರು. ಹೌದೌದು ಆಗ ಗುರು ಅವನ ಭಾವಭಕ್ತಿಯನ್ನು ನೋಡಿ ಮಳೆ ಕೀಲು, ಬೆಳಿ ಕೀಲು, ಬಂಜಿಗೆ ತೊಟ್ಟಿಲು, ಪ್ರಸಾದ ಗಂಟ, ಕಾಮಧೇನು, ಕಲ್ಪವೃಕ್ಷ, ವಡ್ಡಿ ವಾಲಗ, ಕಂಚಿನ ಕೈತಾಳ, ಹೋಮದ ಕಂಬಳಿ, ಭಂಡಾರ ಚೀಲ, ನಾಗಬೆತ್ತ ಸರ್ವ ಸಾಹಿತ್ಯಗಳನ್ನ ಭಾವನ ಬಿರುದಾವಳಿ ಜೊತೆಗೆ ಸರ್ವ ಸಾಹಿತ್ಯಗಳನ್ನ ಕೊಟ್ಟು ಆಶೀರ್ವಾದ ಮಾಡಿದ. ಹೌದು ಮಾಡಿದಾಗ ಅಮೋಘ ಸಿದ್ಧ ಹೇಳ್ತಾನೆಪ್ಪ, ನಾನು ಬೇಡ್ಲಾರ್ದೆ ನೀ ಎಲ್ಲ ಕೊಟ್ಟಿದಿ, ಹಾ ಆದ್ರೂ ನನ್ನ ಜೊತೆಗೂಡಿ ನೀ ಮರ್ತೇಕ ಬರ್ತೇನಂದ್ರೆ ನಾ ಹೋಗ್ತೇನೋ ಹೋಗಂಗಿಲ್ಲ ಅಂದ. ಹೌದಾ ಆಗ ಗುರುವ ಸೋಮಲಿಂಗ ಆತನಿಗೆ ಆಶೀರ್ವಾದ ಮಾಡಿದಾಗ ಗುರು ಶಿಷ್ಯರ ಕೂಡಿ ಕೈಲಾಸ ಗಮನನ ಬಿಟ್ಟು ಮರ್ತ್ಯ ಲೋಕಕ್ಕೆ ಬಂದ್ರು. ಆಹಾ ಬರ್ತಿರುವಾಗ ಅದರಾಗ ಹೋಮದ ಕಂಬಳಿನೂ ಇತ್ತು, ಭಂಡಾರ ಚೀಲ್ನೂ ಇತ್ತು, ಬೆತ್ತನೂ ಇತ್ತು. ಹೌದ್ ಅದು ಕೈಲಾಸದಿಂದ ತಂದಿರತಕ್ಕಂಥ ಭಂಡಾರ. ಅಮೋಘ ಸಿದ್ಧ ಮುಂದೆ ಅವನ ಮಕ್ಕಳು 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು, 101 ಮಂದಿ ಸಿದ್ರು, 1700 ಸಿದ್ರು, ಎಲ್ಲರಿಗೆ ಭಂಡಾರ ಬಂತು. ಹೌದಾ ಎಲ್ಲಿಂದ ಬಂತು ಗುರುಜಿ ಅಂದ್ರೆ ಕೈಲಾಸದಿಂದ ಬಂತು ನೋಡ್ರಿ. ಅವಾಗ ಅದೇ ಹೇಳ್ಬೇಕಾಗಿತ್ತಾರ್ರಿ ಅವರು. ಹಾ, ಯಾಕಂದ್ರ ನಾ ಏನು ನೀವು ತಿಳ್ಕೊಳ್ಳೋರು ಇದ್ರಿ, ಜ್ಞಾನಿ ಇದ್ರಿ, ಸೊಮ್ಮೆ ಇಲ್ಲಿ ಹಚ್ಚಾನ ಹೇಳೋ ಸಲುವಾಗಿ ಹಿಂಗ ಅಂತಾನತ್ ಹೇಳಿ ಅಂತೀರಿ ಅಂತ ಹೇಳಿ ನಾ ಹಿಂಗ ಹೇಳಿದ. ಆದ್ರೆ ನೀವು ಅದಕ್ಕೆ ರಿಟರ್ನ್ ಹೊಡೆದ್ರಿ ಗಾಡಿ. ಮೊದಲು ಬಾ ರೋ ಸಾಹೇಬ ಬಡ್ಡಿಡದ ಬಾ. ಹಾ, ಅಂದ್ರ ನೀವೇನ್ ಮಾಡಿದ್ರಿ, ನನ್ನಂಗ ಶಾಣೆ ನೀ ಇಲ್ಲ ಅಂದಂಗ ಮಾತಾಡಿಬಿಟ್ರಿ. ಅಷ್ಟೇ ಮಾಡಿರಿ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೋ, ಮಾತು ಬಲ್ಲಾತ ಜಾಣನಲ್ಲ. ಹೌದಾ ಗೀತೆ ಬಲ್ಲಾತ ಜಾಣನಲ್ಲ. ಜಾಣನಲ್ಲ, ಜಾಣನು ಆತ ಜಾಣನು ನೆರೆ ನಂಬಿದಾತ ಅಂತ ಹೇಳ್ತಾರ. ಶಬಾಷ್ ಶಬಾಷ್ ಶಬಾಷ್. 4 ಮಾತು ಮಾತಾಡ್ಲಕ್ ಬಂದ್ರಂದ್ರ ಬಾಳ ಚಲೋ ಮಾತಾಡ್ತಾನ ಅಂದ್ರ ಅವ ಶಾಣೆ ಅಲ್ಲ. ಅಲ್ಲದ 4 ಹಾಡ ಹಾಡ್ಲಿಕ್ ಬರ್ತಾವ ಅಂತ ಹೇಳಿ ಚಂದ ಹಾಡ್ತಾನಂದ್ರ ಅವನು ಶಾಣ್ಯಾನಲ್ಲ. ಅಲ್ಲ ಹೋಗಕ ಬರಕಾಕ. ಹಾ ಹಾ 50 ಖರೇದ ಮಾತ ಬರಬರದ ರಗಡ ಎಲ್ಲ ಖೂನದ ಮುತ್ಯಾಗ ಹಿರೇ ಮನುಷ್ಯ ಅದಾನು. ನಿಮ್ಗೆಲ್ಲ ಗೊತ್ತಿತ್ತಂದ್ರ ಅವ್ರು ಹೇಳಾಗ ಮಕ್ಕೊಂಡಿದಿ ಕಾಕಾನಿ.
ಅವ್ರ ಗುರುಜಿ ಮಾತಾಡಕ್ ಮಕ್ಕೊಂಡಿದ್ ಇನ್ನ ಈಗ ಬಂದಾರು ಎದ್ದು ಹಾ ಎಂದ ಅವ್ರ ಮಾತಾಗ ಗಪ್ ಕೂತಿದಿ ಈಗ ಯಾಕೆ ಬಂದು ಬೇಡಲ್ಗತಿ ಹಾ ನಾ ಮನುಷ್ಯ ಇಲ್ಲ ಮನುಷ್ಯರ ಪೈಕಿ ಇದ್ದು ಬರೇ ಹಾ ಏನ್ ಕೇಳಬೇಕು ನಿನಗೆ ನಿನಗೆ ಏನ್ ನಿನಗೆ ಏನ್ ತಿಳಿದದ ಇಲ್ಲಿ ಬಂದಿದೆ ಮತ್ತೆ ನಿನಗೆ ಏನ್ ತಿಳಿದದ ಇದ್ರಾಗ ನೀ ಯಾರು ಕೇಳವ ನನಗ ಹೇಳಕ್ ಬಂದಿಲ್ಲ ಹೇಳಕ ಕೇಳವ ನನಗ ಹಾಡ್ಲಕ್ ಬಂದಿಲ್ಲ ನಾವು ನೀ ಯಾರು ಕೇಳವ ನೀ ಇಟ್ಟೆಲ್ಲ ಯಾವ ಕೇಳವ ಅತ್ ಕೇಳದ್ ನಿನಗ ಹಂಗೆ ಎಲ್ಲಿ ಕೂತಿದೆ ಅಲ್ಲಿ ಹೋಗಿ ಕೊಂಡ್ರು ಹೋಗು ಅವ್ರಿಗೆ ಕೇಳಿದ್ರೆ ನೀ ಯಾಕೆ ಶೆಟಿಲ್ಗತ್ತಿದ್ ನಿಂದ ನುಸುಲ್ಗತ್ತದ ಅವ್ರಿಗೆ ಮಾತಾಡಿದ್ರೆ ನಿಂದ ನುಸುಲ್ಗತ್ತದ ನೀ ಯಾಕೆ ಶೆಟಿಲ್ಗತ್ತಿದಿ ಅಂದ್ರೆ ಏನ್ ಗುರುಜಿ ಪಾರ್ಟಿ ಗಟ್ಟಿ ಬರವನಿ ಮತ್ತೆ ಇಂದ ಸುಮ್ ಹೋಗ ಇಂದ ಯಾಕೆ ಹೋಗಿರ ಕುಂಡ್ರಲ್ಲ ಅಲ್ಲಿ ಎಲ್ಲಾರು ಕೂತಿಲ್ಲ ಹಿರಿಯರ್ ನೋಡಿ ನಿನ್ನಂಗೆ ಎಲ್ಲಾರು ಹಿರಿಯರ್ ಕೂತಾರ ಸೋಮ ಗುರುಜಿ ಮಾತಾಡ ನಿನಗೆ ಯಾಕೆ ಸುರುಕ್ ಮುಟ್ಲಗತ್ತದ ಅದು ಹೇಳಲ್ಲ ಮತ್ತೆ ಇಂದ ಮತ್ತೆ ಯಾಕೆ ಬಂದಿ ಇಲ್ಲಿ ಶೆಟಿಲ್ಗತ್ತಿ ನೀ ನನಗ ಹೋಗು ಬಾಳ ದೊಡ್ಡ ಶಾಣೆ ಇದ್ದಿ ನಿನ್ನತ್ತಾರ ದಿನ ಗಂಟು ಬೀಳ್ತಾರ ನನಗ ಈಗ ಎದ್ದಾನ ಎಚ್ಚರಾಗ್ಯದ ಎಚ್ಚರಾಗ್ಯದ ಈಗ ಅವ ಗುರುಜಿ 3 ತಾಸು ಮಾಡಿದ್ರ ಮಕ್ಕೊಂಡಾನ ಈಗ ಎದ್ದು ಬಂದಾನಿವ ಹೋಗು ಉತ್ಸಾಹ ನೀ ನಮಗೆ ಇಟ್ಟು ಬೇಸರಾಗಿದೆ ಮನೆಗೆ ಇಟ್ಟು ಬೇಸರಾಗಿದೆ ಅವರೇ ಈಗ ಹಚ್ಕೊಟ್ರ ಹೋಗಲ್ ಜಾತ್ರೆ ಹಚ್ಕೊಟ್ರ ಇಲ್ಲಿ ಬಂದು ಮಕ್ಕೊಂದಾನ ಮತ್ತೇನು ಬಂದು ಇಲ್ಲ ಅವ್ರಿಗೆ ಮಾತಾಡ ಇವನಿಗೆ ಸಿಟ್ಟು ಬಂದದ್ರಿ ಇವನಿಗೆ ಮತ್ ಸುಮ್ ಕೊಡ್ರ ಸುಮ್ಮ ಹೋಗ್ ಸುಮ್ ಹೋಗ್ನಿ ಎಲ್ಲ ಗೊತ್ತಾತ್ ನೀ ಅಂತ ಹೋಗ್ನಿ ಹೋಗ್ನಿ ಬರೇ ಬೇಡ ಒಟ್ಟ ಚಾ ತೊಗೊಂಬರೋಕ ಎಲ್ಲ ಹಾಳು ಮಾಡಿ ಇಡ್ತೀನಿ ಬಂದ ನೀಟ್ ಹಾಳಾಗಿದಿ ಇದಿಟ್ ಹಾಳು ಮಾಡಿ ಇಟ್ಟಿ ಹಂಗ ಸುಡುದು ಅಲ್ಲಕ್ಕ ಇಲ್ಲಿ ಬಂದು ಇವ ಉರಿ ಎಚ್ಚಲ್ಗತ್ತಾನ ಸುಡುದು ಬಿಟ್ರೆ ಹಂಗ ಹೌದಿಲ್ಲ ಈ ಅವಂಗ ಏನ್ ಮಾಡೋದು ಹೇಳ್ರಿ ನಾವು ಗುರುಜಿಗೆ ಮಾತಾಡಿದ್ರ ಇವಂಗ ಯಾಕೆ ಇಟ್ಟು ಸಿಟ್ಟು ಬರಬೇಕು ನಾ ಗಿರಿ ಕೈಕೊಂಡು ಇತ್ತಂಗ ಕಾಣ್ತೀರಿ ಯಾಕಿರ್ಲಾಕ ಕುಡಿದ್ರ ನಿಶೆ ಅವನಿಗೆ ಆಗ್ಯದ ನಮಗಾಗ್ಯದ